Hi, welcome to my channel Mahi Useful Information. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ. ಆಧಾರ್ ಕಾರ್ಡ್ ನಂಬರ್ ಬಳಸಿ ಯಾವ ಥರ ನಾವು ಫೋನ್ಪೇನ ಯೂಸ್ ಮಾಡ್ಬೋದು. ಯಾವುದೇ ATM ಕಾರ್ಡ್ ಇಲ್ಲದೆ ನಾವು ನಮ್ಮ ಫೋನ್ಪೇನ ಯೂಸ್ ಮಾಡ್ಬೋದು. ಬನ್ನಿ ಹೇಗೆ ಅಂತ ನೋಡೋಣ. ಮೊದಲು ನಿಮ್ಮ ಫೋನ್ಪೇ ಓಪನ್ ಮಾಡಿ, ಮೇಲೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಅಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಬ್ಯಾಂಕ್ ಯಾವುದು ಆ ಬ್ಯಾಂಕ್ ಹೆಸರನ್ನು ಸೆಲೆಕ್ಟ್ ಮಾಡಬೇಕು. ಕೆನರಾ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಅದನ್ನು HDFCನ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿದ್ದಾದಮೇಲೆ ಪ್ರೊಸೆಸಿಂಗ್ ಆಗುತ್ತೆ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಬರುತ್ತೆ, ವೆಯ್ಟ್ ಮಾಡಬೇಕು. ಮತ್ತು ಇಲ್ಲಿ ATM ಕಾರ್ಡ್ ಕೇಳುತ್ತೆ. ನಿಮ್ಮ ಹತ್ರ ATM ಕಾರ್ಡ್ ಇಲ್ಲ ಅಂದರೆ ಆಧಾರ್ ಅಥೆಂಟಿಕೇಷನ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಲ್ಲಿ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಮ ಆಧಾರ್ ಕಾರ್ಡಿನ ಫಸ್ಟು 6 ಅಂಕಿಗಳನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡಿನ 6 ಅಂಕಿಗಳು ಫಸ್ಟಲ್ಲಿ ಬರ್ತಾವಲ್ಲ ಅದು. ಮತ್ತು ಪ್ರೊಸೆಸಿಂಗ್ ಕೆಳಗಡೆ ಕ್ಲಿಕ್ ಮಾಡಿ, ಪ್ರೊಸೆಸ್ ಆಗುತ್ತೆ. ಹೀಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ಫೋನ್ಪೇನ ಯೂಸ್ ಮಾಡ್ಬೋದು. ನಿಮಗೆ ಯಾವುದೇ ATM ಅವಶ್ಯಕತೆ ಇಲ್ಲ. ಈ ಥರ ಯಾವುದೇ ATM ಇಲ್ಲದೆ ನೀವು ನಿಮ್ಮ ಫೋನ್ಪೇನ ಡೈಲಿ ನಿಮ್ಮ ಲೈಫಲ್ಲಿ ಉಪಯೋಗಿಸ್ಬೋದು. ಇದರಿಂದ ಏನು ಲಾಭ ಅಂದರೆ, ಯಾವುದೇ ನೀವು ATM ಕಾರ್ಡ್ಗೆ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡೋ ಅವಶ್ಯಕತೆ ತಪ್ಪುತ್ತೆ. ನೋಡಿ, ಇಲ್ಲಿ UPI ಪಿನ್ ಸೆಟ್ ಅಂತ ಬಂತು. ಈಗ ನಿಮಗೆ ಇಷ್ಟವಾದಂಥ UPI ನಂಬರನ್ನು ನೀವು ಸೆಟ್ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.